ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾನು ಬಂದುಬಿಟ್ಟು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯಲ್ಲಿ ಇದ್ದೀನಿ. ಇದು ಬಂದುಬಿಟ್ಟು ನಮಗೆ ಸುಮಾರು ಹೈದ್ರಾಬಾದಿಂದ 18 ಕಿಲೋಮೀಟರ್ಸ್ ದೂರದಲ್ಲಾದರೆ ನಮಗೆ ಈ ಪ್ಲೇಸ್ ಆದರೆ ಸಿಗುತ್ತೆ. ಸೊ ನಿಮಗೆ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಪರ್ ಪರ್ಸನ್ಗೆ 250 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಸೊ ಅದೇ ಥರ ನಿಮಗೆ ಪಾರ್ಕಿಂಗ್ಗೆ ಪ್ಲೇಸ್ ಇದೆ. ಸೊ 2 ವೀಲರ್ ಕಾರ್ ಯಾವುದಾದ್ರು ತೊಗೊಂಡ್ಬಂದ್ರು ನಿಮಗೆ ಪಾರ್ಕಿಂಗ್ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಕೂಲ್ ಪ್ಲೇಸ್. ಒಂದು 2 ಅವರ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೋಗ್ಬೋದು. ಸೊ ನೋಡ್ತಾ ಇದೀರಲ್ಲ, ಈ ತರ ಕೂಲ್ ಆಗಿರುವಂತ ಪ್ಲೇಸ್ ಇದೆ. ಹೈದರಾಬಾದ್ ಇಂದ 20 ಕಿಲೋಮೀಟರ್ ದೂರ ಮಾತ್ರ ಇರೋದು. ಸೊ ತುಂಬಾ ಜನಕ್ಕೆ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ ಇರುತ್ತೆ. ಕಾರಣಾಂತರದಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಅದೇ ತರ ನೀವು ಟ್ರಾವೆಲ್ ಮಾಡಬೇಕು ಅಂದ್ರೆ ಈ ತರ ಒಂದು ಪ್ಲೇಸ್ ಬಂದ್ಬಿಟ್ಟು ಸ್ವಲ್ಪ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ಕೋಬಹುದು. ಶ್ರೀರಾಮಾನುಜಾಚಾರ್ಯ ಅವರು ಯಾರ ಒಂದು ಅವತಾರವೆಂದರೆ ಶ್ರೀರಾಮನ ಸಹೋದರನಾದಂತಹ ಲಕ್ಷ್ಮಣವರ ಅವತಾರನೇ ಶ್ರೀರಾಮಾನುಜಾಚಾರ್ಯ ಅವರು. ಸೊ ಇವರು ಮೂಲತಃ ತಮಿಳುನಾಡುದಲ್ಲಿ ಜನಿಸಿರುತ್ತಾರೆ. ಶ್ರೀ ಪಿರಂಬುದರ್ ಎಂಬ ಗ್ರಾಮದಲ್ಲಿ ಇವರು ಜನಿಸಿರುವುದು. 1000 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಈ ದೇವಸ್ಥಾನವಿದು. ನರೇಂದ್ರ ಮೋದಿಯವರು 2022ರಲ್ಲಾದರೆ ಇನಾಗ್ರೇಟ್ ಮಾಡಿದ್ದಾರೆ. ನಮ್ಮ ದೇಶದ 2ನೇ ಅತಿ ಎತ್ತರದ ಕೂತಿರುವಂತಹ ವಿಗ್ರಹವಾಗಿದೆ. ಸುಮಾರು 216 ಅಡಿ ಎತ್ತರದಲ್ಲಿ ಆದರೆ ಈ ವಿಗ್ರಹವನ್ನು ನಿರ್ಮಿಸಿದ್ದಾರೆ. ಇದರ ಒಳಗಡೆ ನಿಮಗೆ 108 ಸನ್ನಿಧಿಗಳಾದರೆ ನೀವು ಕಾಣಬಹುದು. ದೇವರ ಒಂದು ಪ್ರತಿಮೆಗಳಾದರೆ ಕಾಣಬಹುದು. ಸೊ ನನಗೆ ಒಳಗಡೆ ಹೋಗೋಕ್ಕೆ ಟೈಮ್ ಇಲ್ಲ. ಸೊ ಆದ್ದರಿಂದ ನಾನು ಆಚೆ ಕಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಬಂದರೆ ನೀವು ಒಳಗಡೆ ಹೋಗ್ಬಿಟ್ಟಾದರೆ ದರ್ಶನವನ್ನು ಪಡಿಬೋದು. ಒಂದು ಎಂಟ್ರೆನ್ಸ್ ಚಾರ್ಜಸ್ ಆದರೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ನು. ಸೊ ನೀವೇನಾದರೂ ಮೊಬೈಲ್ ಕ್ಯಾರಿ ಮಾಡಬೇಕು, ಫೋಟೋಸ್ ತೆಗಿಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ಮೊಬೈಲ್ ಕ್ಯಾರಿ ಮಾಡೋಕ್ಕೆ ನಿಮಗೆ 150 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ.